ಪ್ರದ್ಯುಮ್ನ. ಅಯ್ಯೋ ದೇವ್ರಿ, ಪದಕ ನೋಡ್ಬಿಟ್ರೆ ಅದ್ ಹೊಡೆದ್ ಬಿಟ್ರೆ. ಅಮ್ಮ, ಅದೇನು ಅಂತ ನೋಡಕ್ 5 ನಿಮಿಷ ಆಗತ್ತೆ. ಏನು ಇರ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ತೀವಿ ಅಷ್ಟೇ. ಪ್ರದ್ಯುಮ್ನ, ಹೋಗ್ ಮಲ್ಕೋ ಅಂತ ಹೇಳಿಲ್ವಾ? ಸರಿ, ಗುಡ್ ನೈಟ್. ಬನ್ನಿ ಅಮ್ಮ. ಅಮ್ಮ, ನೀನ್ ಮಲ್ಗಲ್ವಾ? ನಾನ್ ಬಂದೆ, ನೀನ್ ಹೋಗು. ಬೇಗ ಬಾ. ಅಕ್ಕೆ, ಇಲ್ಲಿ ಇಲ್ಲಿ ಇಲ್ಲಿ. ಈ ಮನೇಲಿ ಯಾರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ಎಲ್ಲ ನಾನೇ ಮಾಡ್ಬೇಕು. ಎಲ್ಲಿ ಹೋಗಿದ್ರಿ ನೀವಿಬ್ರು? ಇಲ್ಲೇ ಹೊರಗೆ ಹೋಗಿದ್ವಿ. ಏನಾಯ್ತು? ನಂಗೆ ಎಷ್ಟ್ ಗಾಬರಿ ಆಗಿತ್ತು ಗೊತ್ತಾ? ಹೋಗ್ಬೇಕಾನೆ ನೀನು. ಕ್ಷಮಿಸು ಪುಟಾಣಿ, ನಿನಗಿಷ್ಟೊಂದು ಗಾಬರಿ ಆಗಿರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಅಲ್ಲ, ನಿನಗೆ ಯಾಕೆ ಎಷ್ಟು ಟೆನ್ಷನ್ ಆಗ್ತದೆ? ಅದು ನನ್ ಲಾನ್ ಅಲ್ಲಿ ಒಂದ್ ದೊಡ್ಡ ಹಾವ್ ನೋಡ್ದೆ. ಅದು 12 ಫೀಟ್ ಇತ್ತು. ಪುಟಾಣಿ, ಸುಳ್ಳು ಹೇಳೋದ್ರ ಬಗ್ಗೆ ಏನ್ ಹೇಳಿದ್ದೆ? ಮನೇಲಿ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಮತ್ತಲ್ಲಿ ಪ್ರಾಬ್ಲಮ್ ಆಗತ್ತೋ ಅಂತ. ಅಬ್ಬಬ್ಬಬ್ಬಬ್ಬಬ್ಬಾ, ನನ್ ಪುಟಾಣಿಗೆ ಇಷ್ಟೊಂದೆಲ್ಲ ಯೋಚನೆ ಮಾಡಕ್ ಬರತ್ತಾ? ಈ ಮನೇಲಿ ನನ್ನಷ್ಟು ಬುದ್ಧಿರೋರು ಯಾರು ಇಲ್ಲ. ಅದಂತೂ 100% ಕರೆಕ್ಟ್. ಬಂದಾಯ್ತಲ್ಲ, ಹೋಗ್ ಮಲ್ಕೋ. ಆಮ್ರಪಾಲಿ, ಬನ್ನಿ, ನಿಮ್ ರೂಮಿಗೆ ಬಿಡ್ತೀನಿ. ಒಂದ್ ನಿಮಿಷ. ಯಾಕೇನಾಯ್ತು? ಅದು ಇನ್ಮೇಲೆ ಆಮ್ರಪಾಲಿ ನನ್ ಜೊತೆಲೇ ಇರ್ತಾರೆ, ನನ್ ರೂಮಲ್ಲೇ ಇರ್ತಾರೆ. ನಿನ್ ಜೊತೆನಾ? ಯಾಕೆ? ಅದು ಹುಡ್ಗಿರ್ ವಿಷಯ. ಹುಡುಗಿರ್ ವಿಷಯನಾ? ಏನು? ಹುಡ್ಗಿರ್ ವಿಷಯ ಹುಡ್ಗರ್ಗೆ ಯಾಕೆ? ಬಾ ಆಮ್ರಪಾಲಿ. ಈಶ್ವರಿ, ನೀನೇನ್ ಮಾಡ್ತಿದೀಯ ಅಲ್ಲಿ? ಅತ್ಗೆ ಅತ್ಗೆ ಅತ್ಗೆ, ನಿಮಗ್ ಯಾವಾಗ ಅರ್ಥ ಆಗತ್ತೆ ನನಗ್ ನಿಮ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿರುತ್ತೆ ಅಂತ? ನೀವ್ ಎಲ್ ಹೋದ್ರು ಏನ್ ಮಾಡಿದ್ರು ನಾನಲ್ಲಿರ್ತೀನಿ. ಇನ್ಮೇಲೆ ಈ ಆಶ್ಚರ್ಯ, ಶಾಕು, ಏನ್ ಮಾಡ್ತಿದ್ಯಾ, ಈ ಎಲ್ಲ ಪ್ರಶ್ನೆ ಬಿಟ್ಬಿಡಿ. ಈ ಈಶ್ವರಿಗೆ ಯಾವ ಸಮಯದಲ್ಲಿ ಎಲ್ಲಿರ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತು. ತುಂಬಾ ಹೊತ್ತಾಗಿದೆ, ಮಲ್ಕೋ ಹೋಗು ಈಶ್ವರಿ. ಇರಿ ಅತ್ಗೆ, ನಾನ್ ಮಾತಾಡೋಕ್ ಬಂದ್ರೆ ಹಂಗ ಓಡ್ ಹೋಗ್ತಿರಲ್ಲ. ಏನದ್ ಕೈಯಲ್ಲಿ? ಕೈಯಲ್ಲಿ ಏನಿಲ್ವಲ್ಲ. ಏನದ್ಗೆ ಸಣ್ಣ ಮಕ್ಳು ಚಾಕ್ಲೇಟ್ ಬಚ್ಚಿಟ್ಕೊಳ್ಳೋ ಹಾಗೆ ಇಟ್ಕೊತಿದಿರಲ್ಲ, ಕೊಡಿ. ಇದು ಪ್ರದ್ಯುಮ್ನಂದು. ಓ, ಪ್ರದ್ಯುಮ್ನ ನನ್ ಮಗ ಅಲ್ಲ ಅಂತ ನೆನಪಿಸ್ಕೊಳಕ್ ಇಟ್ಕೊಂಡಿದ್ದೀರಾ ಅದ್ಕೆ? ಪ್ರದ್ಯುಮ್ನ ನನ್ ಮಗನೇ. ಯಾಕೆ ಎಲ್ರು ಅವ್ನು ನನ್ ಮಗ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಭ್ರಮೆ ಅಷ್ಟು ಒಳ್ಳೇದಲ್ಲ ಅದಕ್ಕೆ. ಹೋಗ್ಲಿ ಬಿಡಿ, ಆ ಭ್ರಮೆಯಿಂದ ನಿಮಗ್ ಖುಷಿ ಸಿಗತ್ತೆ ಅನ್ನೋದಾದ್ರೆ ಬೇಡ ಅನ್ನಕ್ ನಾನ್ ಯಾರು? ಪ್ರದ್ಯುಮ್ನ ನಿಮ್ ಮಗನೇ, 9 ತಿಂಗಳು ಹೊತ್ತು ಹೆತ್ತರೋ ಮಗನೇ, ಆಯ್ತಾ? ಇನ್ ತಮಾಷೆ ನನಗ್ ಬೇಡ ಈಶ್ವರಿ. ಅಯ್ಯೋ, ನಿಮ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ಬಿಟ್ನಾ? ಛೇ ಛೇ ಛೇ, ಸಾರಿ ಅದ್ಕೆ, ನಿಮಗ್ ಬೇಜಾರ್ ಮಾಡ್ಬೇಕು ನಾನು ಬರ್ಲಿಲ್ಲ. ರೂಮಲ್ಲಿದ್ದೆ, ನಿಮ್ಮನ್ನ ನೋಡ್ದೆ, ಕಷ್ಟದಿದ್ದೀರಾ ಅನ್ಸ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಆಯ್ತಲ್ಲ ನೋಡಿದ್ದು, ಹೊರಡು. ಕೈಯಲ್ಲಿರೋದು ಕೊಡಿ ಅದ್ಕೆ. ಇದು ಪ್ರದ್ಯುಮ್ನಂದು, ನಾನ್ ಕೊಡಲ್ಲ. ಒಂದಿನ ಪ್ರದ್ಯುಮ್ನ ನನ್ ಮಗಳಿಗೆ ಕೊಡ್ತಿರಂತೆ, ಇನ್ನು ಈ ಲಾಕೆಟ್ ಯಾವ ಲೆಕ್ಕ? ಈಶ್ವರಿ, ಈ ಲಾಕೆಟ್ ನಿಮ್ಗೆ ಪ್ರದ್ಯುಮ್ನ ಸಿಕ್ಕಿದ್ನಲ್ಲ, ಆಗ ಮೈ ಮೇಲಿತ್ತಾ? ವಿಚಿತ್ರವಾಗಿದೆ ಈ ಪದಕ. ಯಾರು ಹಾಕ್ತಾರೆ ಈ ತರದ ಮಗುಗೆ? ಈಶ್ವರಿ, ಯಾರಾದ್ರೂ ಹಾಕ್ಲಿ, ತುಂಬಾ ಹೊತ್ತಾಗಿದೆ, ಮಲ್ಗೋದು ಒಳ್ಳೇದಲ್ವಾ ಅದಕ್ಕೆ? ಈಶ್ವರಿ.
ಏನಿರ್ಬೋದು ಈ ಲಾಕೆಟ್ಟು? ಇದು ಪ್ರತಿಯೊಂದು ಮೈ ಮೇಲೆ ಯಾಕಿತ್ತು? ಯಾರಾದ್ರೂ ಅವನ್ನ ಹುಡುಕ್ತಿರ್ಬೋದಾ? ಮತ್ತೆ ಮ್ಯಾಜಿಕ್ ಮಾಡಿಲ್ಲ ತಾನೆ ನೀನು? ನಿಜವಾಗ್ಲೂ? ನಿಜವಾಗಿಯೂ ಪುಟಾಣಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ನಂಬಿಕೆ ಇಲ್ಲ ಅಂತ ಅಲ್ಲ, ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಪರಾಬಲಂ? ಪ್ರಾಬ್ಲಮ್ ಅಂದ್ರೆ ತೊಂದ್ರೆ ಅಂತ. ನೀನ್ ಭೂಮಿ ಮೇಲೆ ಇರ್ಬೇಕಂದ್ರೆ ಸ್ವಲ್ಪ ಇಂಗ್ಲಿಷ್ ಕಲಿಬೇಕು. ಇಲ್ಲಿ ನಿಂತರ ಕನ್ನಡ ಯಾರು ಮಾತಾಡಲ್ಲ. ನಾನು ಅಂದಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ಪುಟಾಣಿ, ಭೂಲೋಕದಲ್ಲಿ ಇಷ್ಟು ದಿನ ಇರುವ ಉದ್ದೇಶವೇ ಇರಲಿಲ್ಲ. ರಾಜಕುಮಾರನನ್ನು ಆದಷ್ಟು ಬೇಗ ಕರೆದೊಯ್ಯಬೇಕು ಎಂದುಕೊಂಡಿದ್ದೆ. ಆದರೆ ಬೇಜಾರ್ ಮಾಡ್ಕೋಬೇಡ. ಕೆಲವು ಸಲಿ ನಾವ್ ಅನ್ಕೊಂಡಿದ್ಕಿನ್ನ ಜಾಸ್ತಿ ಟೈಮ್ ತಗೊಳತ್ತೆ. ಟೈಮ್ ಅಂದ್ರೆ ಸಮಯ ಅಂತ. ಸರಿ, ನೀನ್ ರಾಜ್ಕುಮಾರನ್ ಹುಡ್ಕೋದ್ ಬಗ್ಗೆ ನಾಳೆ ಯೋಚನೆ ಮಾಡು. ಈಗ ಟೈಮ್ ಆಯ್ತು, ಮಲ್ಕೋ. ಆಗಲಿ ಪುಟಾಣಿ. ಈ ಬಟ್ಟೆಲ್ ಮಲ್ಗಕ್ಕಾಗಲ್ಲ. ಇರು, ಅಮ್ಮಂದೊಂದು ನೈಟ್ ಗೌನ್ ತರ್ತೀನಿ. ನೈಟ್ ಗೌನ್? ನೈಟ್ ಗೌನ್ ಅಂದ್ರೆ ಇರು, ತಂದು ತೋರಿಸ್ತೀನಿ ನಿಂಗೆ. ತಗೋ, ನಿನ್ ಬಟ್ಟೆ ಬದಲಾಯಿಸ್ಕೊ, ನಾನು ಆಚೆ ಇರ್ತೀನಿ. ಈ ಗಂಧರ್ವ ಲೋಕ ಎಲ್ಲ ನಿಜವಾಗ್ಲೂ ಇದೆಯಾ? ನಾನು ಗಂಧರ್ವ ಲೋಕದವಳು. ಗಂಧರ್ವ ಲೋಕದ ಮಹಾಮಂತ್ರಿ ಭದ್ರದೇವನ ಮಗಳು. ಇವ್ರೇನು ಆರಾಮಾಗಿ ನಿಂತಿದ್ದಾರೆ. ಮೈ ಮೇಲೆ ಒಂದ್ ಗಾಯನೂ ಇಲ್ಲ, ಏನೂ ಇಲ್ಲ. ಆಗಾಗ ನನ್ನ ಗೆಳೆಯರು ಬರುತ್ತಿರುತ್ತಾರೆ. ಗೆಳೆಯರ? ಹಾ, ಚಿಟ್ಟೆಗಳು, ಮಿಂಚುಹುಳ ನನ್ನನ್ನು ಮಾತನಾಡಿಸಲು ಬರುತ್ತವೆ. ಹೇ ಸೂರ್ಯದೇವ, ಕತ್ತಲು ನಿನ್ನ ಪಾಠವೆಂದು ನನಗೆ ಗೊತ್ತು. ಕತ್ತಲು ಕಳೆದು ಬೆಳಕು ಹರಿಯಲೇಬೇಕು. ನನ್ನ ಕಷ್ಟ ಕಳೆದು ರಾಜಕುಮಾರ ನನಗೆ ಸಿಗುತ್ತಾನೆ ಅಲ್ಲವೇ? ಆಮ್ರಪಾಲಿಗೆ ಬೇಜಾರಾದ್ರೆ ನನಗೆ ಯಾಕೆ ಬೇಜಾರಾಗ್ತಾ ಇದೆ? ಅವರು ಖುಷಿ ಆದ್ರೆ ನನಗೆ ಖುಷಿ ಆಗುತ್ತೆ. ಅವ್ರನ್ನ ಯಾವಾಗ್ಲೂ ನಗಿಸ್ಬೇಕು ಅಂತ ಅನ್ಸುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮನೆಯವ್ರು ಬಿಟ್ರೆ ಬೇರೆ ಯಾರ ಜೊತೆನೂ ಹೀಗಾಗಿರ್ಲಿಲ್ಲ. ಆಮ್ರಪಾಲಿ ನನಗೆ ಏನಾಗಬೇಕು? ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ. ಅವನನ್ನ ಕರ್ಕೊಂಡು ಹೋಗೋ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ. ಆಗ ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರಿಸೋಕೆ ಸಿದ್ಧ ಆಗೋ ಅಷ್ಟೇ. ಗುಡ್ ಮಾರ್ನಿಂಗ್ ಮಾ. ತಗೋ ಬಿಸಿ ಬಿಸಿ ಕಾಫಿ. ರಾತ್ರಿ ಹೇಳಿ ನಿದ್ದೆ ಮಾಡಿಲ್ವಮ್ಮ? ಹೇಗ್ ನಿದ್ರೆ ಬರುತ್ತೆ ಇಂದ್ರ? ನೆಮ್ಮದಿ ಇದ್ದವ್ರಿಗೆ ಮಾತ್ರ ನಿದ್ರೆ. ಕಾಫಿ ಕುಡಿಮ್ಮ.
ರಿಲ್ಯಾಕ್ಸ್ ಆಗ್ತೀಯಾ? ಚೂರ್ ಕುಡಿಯಮ್ಮ. ಯಾವ ಖುಷಿಗೆ? ಅವಧೂತ್ರು ಇಲ್ಲಿವರೆಗೂ ಹೇಳಿದ ಮಾತು ಯಾವುದು ಸುಳ್ಳಾಗಿಲ್ಲ. ನಿಮ್ಮ ಅಪ್ಪ ಹೋದಾಗ್ಲೂ ಅವ್ರು ಸರಿಯಾಗಿ ಹೇಳಿದ್ರು. ಈಗ್ಲೂ ಅವ್ರು ಹೇಳಿದಾಗೆ ಆಗ್ತಾ ಇದೆ. ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗೋರು ಬಂದಿದ್ದಾರೆ. ಹೊಗೆ ಕಪ್ಪಾಗಿದೆ. ಅರಸು ಮನೆ ಮೇಲೆ ಕೆಟ್ಟ ನೆರಳು ಬಿದ್ದಿದೆ. ಏನೇನೋ ಯೋಚನೆ ಮಾಡಿ ಮನಸ್ಸು ನೆಮ್ಮದಿ ಹಾಳು ಮಾಡ್ಕೋಬೇಡಮ್ಮ. ಎಷ್ಟೇ ಸಾಧನೆ ಮಾಡಿದ್ರು ಅವಧೂತರು ಮನುಷ್ಯರೇ. ಏನಾಗತ್ತೆ ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತಿರೋದು. ಧೂಳು ಗಾಳಿಯ ದಿಕ್ಕನ್ನ ಬದಲಾಯಿಸಕ್ಕಾಗತ್ತ? ಹುಲ್ಕಡ್ಡಿಯಿಂದ ಬೆಟ್ಟನ ಅಲ್ಲಾಡ್ಸಕ್ಕಾಗತ್ತ? ನಾನು ನೀನು ಹುಲು ಮಾನವರಷ್ಟೇ. ಆಗ್ಬೇಕು ಅಂತ ಅಪ್ಪಣೆ ಆಗಿದೆ, ಹಾಗೇ ತೀರುತ್ತೆ. ಇಲ್ಲ ಇಂದ್ರ, ಸುಮ್ಮನೆ ಇರಕ್ಕಾಗಲ್ಲ. ಪ್ರದ್ಯುಮ್ನನ್ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲ. ಇನ್ನು 27 ವರ್ಷ ಅವನಿಗೆ. ಮದುವೆ ಮಾಡಬೇಕು, ಖುಷಿಯಾಗಿರ್ಬೇಕು ಅವನು. ನನಗನ್ಸುತ್ತೆ ಇದು ಈಶ್ವರಿ ಯುಕ್ತಿ ಬಂದಿರೋದಕ್ಕೆ ಆಗಿರೋದು. ಅಮ್ಮ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಯೋಚನೆ ಮಾಡಿದ್ರ ಈ ಮನೆ ಒಡೆಯೋಕೆ ಅಂತಾನೆ ಅವಳು ಬಂದಿದ್ದಾಳೆ. ಅವಳ ಮಗಳನ್ನ ಕರ್ಕೊಂಡು ಅವಳು ಬಂದಿರೋದಕ್ಕೆ ಅವಧೂತರು ಕೊಟ್ಟು ಗೋಲ ಕಪ್ಪಾಗಿತ್ತು. ಅವಳಿಂದಾನೆ ಅಂತ ಹೇಗಮ್ಮ ಹೇಳಕ್ಕಾಗತ್ತೆ? ಪಾರ್ಟಿನಲ್ಲಿ ಎಷ್ಟೊಂದು ಜನ ಬಂದಿದ್ರು. ಪಾರ್ಟಿಗೆ ಬಂದವರೆಲ್ಲ ಹೋದ್ರು ಇಂದ್ರ. ಉಳ್ಕೊಂಡವರು ಇವರಿಬ್ರೇ ತಾನೆ. ಹಾವು ಮನೆ ಸೇರ್ಕೊಂಡಿದೆ. ಹುತ್ತ ಒಡೆದು ಪ್ರಯೋಜನ ಇಲ್ಲ. ಅಮ್ಮ, ಈಶ್ವರಿ ತುಂಬಾ ವಿಷಯದಲ್ಲಿ ನಿನ್ಗಿಂತ ಬೇರೆ. ಆದ್ರೆ ಒಂದು ವಿಷಯದಲ್ಲಿ ನಿನ್ನೇ ಹೊತ್ಕೊಂಡಿದ್ದಾಳೆ, ಹಠದಲ್ಲಿ. ಅವಳಿಗೆ ಏನ್ ಬೇಕೋ ಅದನ್ನ ಸಾಧಿಸದೆ ಬಿಡಲ್ಲ ಅವಳು. ನಾನ್ ಅವ್ರಮ್ಮ. ನನ್ ಸಿಟ್ಟು ಮುಂದೆ ಅವಳ ಹಠ ನಡೆಯಲ್ಲ. ಈ ಮದ್ವೆ ಹೇಗ್ ನಿಲ್ಸ್ಬೇಕು ಅಂತ ನನಗ್ ಗೊತ್ತಿದೆ.